ನಾನು ಅದಕ್ಕೆ ಈ ಸಂದರ್ಭದಲ್ಲಿ ಉತ್ತರ ಕೊಡಕ್ಕೆ ಹೋಗಲ್ಲ. ಹಿಂದೂ ವಿರೋಧಿಗಳು, ಹಿಂದುತ್ವದ ವಿರೋಧಿಗಳು, ರಾಜಕೀಯ ಕಾರಣಕ್ಕೆ ವಿರೋಧ ಮಾಡುವರು, ಇವೆಲ್ಲವೂ ಶಾಶ್ವತವಾಗಿರೋದಲ್ಲ. ಅವರು ಆ ವಿರೋಧದ ಮೂಲಕ ರಾಷ್ಟ್ರದ ಪ್ರಗತಿಗೆ ಅಡ್ಡಿಯಾಗ್ತಾರೆ. ಯಾಕೆ ಅಂತಂದರೆ ಸನಾತನ ಧರ್ಮ ಸರ್ವೇ ಜನೋ ಸುಖಿನೋ ಭವಂತು ಅಂತ ಬಯಸಿದ್ದು, ವಸುದೈವ ಕುಟುಂಬಕಂ ಅನ್ನುವಂಥ ಮಂತ್ರವನ್ನು ಕೊಟ್ಟಿದ್ದು ಜಗತ್ತಿಗೆ ಸನಾತನ ಧರ್ಮ ಎಲ್ಲರಲ್ಲೂ ಭಗವಂತನ ಕಾಣ್ತಕ್ಕಂಥ ಉದಾತ್ತ ದಾರ್ಶನಿಕ ತತ್ವ. ಅಷ್ಟು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥ ದಯೆಯನ್ನೇ ಆಧರಿಸಿರ್ತಕ್ಕಂಥ ಈ ಸನಾತನ ಧರ್ಮಕ್ಕೆ ವಿರೋಧ ಮಾಡೋದು ಅದು ಒಂದು ರೀತಿ ಹಿರಣ್ಯಕಶಿಪುವಿನ ನೀತಿಯಾಗುತ್ತೆ. ಹಿರಣ್ಯಕಶಿಪುವಿನ ನೀತಿಯನ್ನು ಯಾರು ಅನುಸರಿಸ್ತಾರೋ ಅವ್ರ ಮನೆಯಲ್ಲೇ ಪ್ರಹ್ಲಾದ ಹುಟ್ಟು ಬರ್ತಾನೆ. ಹಾಗಾಗಿ ಆ ವಿರೋಧಿಸುವವರ ಒಳಗಡೆನೆ ಭಗವಂತನ ದರ್ಶನ ಮಾಡುವಂಥ ಕೆಲಸ ನಡೆಯುತ್ತೆ. ಅವರಿಗೆ ಅನುಭವವೂ ಇದೆ, ಉತ್ಸಾಹವೂ ಇದೆ. ರಾಜ್ಯದ ಹಿತ ರಾಜಕೀಯ ಹಿತಕ್ಕಿಂತ ದೊಡ್ಡದು ಅಂತ ಭಾವಿಸಿ ಪ್ರಜಾಪ್ರಭುತ್ವದಲ್ಲಿ ದೇವರು ಕೊಟ್ಟಿರೋ ಅವಕಾಶ ಇದು ಶಾಶ್ವತ ಅಲ್ಲ. ಆದರೆ ಇರುವ ಅವಕಾಶದಲ್ಲಿ ಶಾಶ್ವತವಾಗಿರೋ ಕಾರ್ಯ ಮಾಡೋಕ್ಕೆ ಅವಕಾಶ ಇದೆ. ಜನ ನೂರಾರು ವರ್ಷಗಳ ಕಾಲ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ. ಕೆಲಸ ಮಾಡಲಿ. ಸವಾಲುಗಳಿದ್ದಾವೆ. ಆ ಸವಾಲುಗಳು ಬರೀ ರಾಜಕೀಯ ಸವಾಲುಗಳಲ್ಲ. ರಾಜಕೀಯ ಸವಾಲುಗಳಿಗೆ ಮಾತ್ರ ಉತ್ತರ ಕೊಡ್ತಾ ಹೋದರೆ ಅಧಿಕಾರ ಅನ್ನೋದು ಶಾಶ್ವತವಾಗಿರಲ್ಲ. ಹಾಗಾಗಿ ರಾಜಕೀಯ ಸವಾಲುಗಳ ಜೊತೆಗೆ ರಾಜ್ಯದ ಹಿತವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಒಳ್ಳೆಯ ಕಾರ್ಯಕ್ಕೆ ನಾವು ಅವರಿಗೆ ಜೊತೆಗೆ ನಿಲ್ತೇವೆ. ವಿರೋಧ ಪಕ್ಷ ಅಂದರೆ ಬರೀ ವಿರೋಧ ಮಾಡೋದು ಮಾತ್ರ ಅಲ್ಲ, ವಿರೋಧ ಪಕ್ಷ ರಚನಾತ್ಮಕವಾಗಿ ಒಳ್ಳೆಯ ಕಾರ್ಯ ಮಾಡಿದಾಗ ಅವರಿಗೆ ಬೆಂಬಲಕ್ಕೆ ನಿಂತು, ರಾಜ್ಯದ ಹಿತದ ಪ್ರಶ್ನೆ ಬಂದಾಗ ಒಟ್ಟಾಗಿ, ರಾಜ್ಯದ ಹಿತದ ವಿರುದ್ಧವಾಗಿ ಹೊರಟಾಗ ಅದನ್ನು ವಿರೋಧಿಸಿ ಎದುರಿಸಿ ರಾಜಕಾರಣ ಮಾಡಬೇಕಾಗತ್ತೆ. ನಾವು ಕೂಡ ಅದೇ ರೀತಿ ರಾಜಕಾರಣ ಮಾಡ್ತೀವಿ. ಅವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಸದಿಚ್ಛೆಯನ್ನು ಭಗವಂತ ದಯಪಾಲಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ.